ಹಾಯ್ ನಮಸ್ತೆ ಎಲ್ರಿಗೂ. ಬೆಳಗಿನ ತಿಂಡಿ ಅರ್ಜೆಂಟಾಗಿ ಏನು ಮಾಡಬೇಕು ಅನ್ನೋ ಚಿಂತೆ ಇರೋರು ಈ ರೀತಿ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗಿ ಕೂಡ ಬರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ. 2 ಕಪ್ ಆಗೋಷ್ಟು 2 ಕಪ್ ಆಗೋಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಸೇರಿಸ್ಕೊಳ್ತೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ. ಆದಷ್ಟು ಸಿಹಿ ಮೊಸರನ್ನ ತಗೊಳ್ಳಿ, ಹುಳಿ ಮೊಸರು ಏನು ಬೇಡ. ಇದ್ರ ಜೊತೆಗೆ ನೋಡಿ ಅರ್ಧ ಕಪ್ ಆಗೋಷ್ಟು ಅದೇ ಕಪ್ಪಲ್ಲಿ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಎಕ್ಸ್ಟ್ರಾ ನೀರು ಸೇರ್ಸೋಕ್ಕೇನು ಹೋಗಬೇಡಿ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು, ರವೆ, ಮೊಸರು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದಕ್ಕೊಂದು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತಿಂಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನಿಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಚಮಚದಲ್ಲಿ ನೀಟಾಗಿ ಈ ಥರ ನಾದ್ಕೋಬೇಕು. ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತೆಳ್ಳಗೆಲ್ಲ ಮಾಡ್ಕೊಬೋದು. ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ನಾನು ಹಾಕ್ಕೊಂಡಿರೋ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾನಿವಾಗ ಇದನ್ನು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡ್ತೀನಿ. ರವೆ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋಕ್ಕೋಸ್ಕರ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಅಲ್ಲಿವರೆಗೂ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ, ಆಮೇಲೆ ಒಂದೇ ಒಂದು ಸ್ಪೂನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಸಾಕು. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಂದು 4 ಎಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು 4ರಿಂದ 6 ಎಸ್ಳು ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಇಂಚ್ ಆಗೋಷ್ಟು ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಪದಾರ್ಥಗಳನ್ನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೊಳ್ಳಿ. ನಿಮ್ಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಕೂಡ ರುಬ್ಕೊಬೋದು. ನಾನು ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಕೊಂಡಿದ್ದಾಗಿದೆ. ಬೇಕು ಅನ್ನೋರು ಇದಕ್ಕೆ ಒಂದು ಒಗ್ಗರಣೆ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆನೂ ಮಾಡ್ತಾ ಇಲ್ಲ. ಇವಾಗ ಇದನ್ನು ತೆಗೆದು ಸೈಡಿಗೆ ಎತ್ತಿ ಇಟ್ಬಿಡೋಣ. ಇವಾಗ ನೋಡಿ, ಆ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಆಗಿತ್ತು. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಕೂಡ ಇದು. ನೋಡಿ, ನೋಡ್ತಾ ಇರ್ಬೋದು ನೀವು, ಅಂಟಂಟು ಕೂಡ ಬಂದಿದೆ. ಈ ರೀತಿ ಬರಬೇಕು. ಇದನ್ನು ಇನ್ನೊಂದ್ಸಲ ನಾನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಗಟ್ಟಿ ಬರಬೇಕು. ನಾವು ತೆಳ್ಳಗೆ ಕಳಿಸಿದ್ರೆ ರವೆ ನೆಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ನಾನಿಲ್ಲಿ ಸೌತೆಕಾಯಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ ಆಗೋಷ್ಟು ಈರುಳ್ಳಿ ಸಣ್ಣ ಫೈನಲ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಎಸ್ಳು ಕರಿಬೇವನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ, 1/4 ಟೀ ಸ್ಪೂನ್ ಆಗೋಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪನ್ನ. ಇಷ್ಟನ್ನು ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅವಾಗ ಅರ್ಧ ಕಪ್ ನೀರಷ್ಟೇ ಹಾಕಿದ್ದೆ. ಇನ್ನು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಈರುಳ್ಳಿ ಮತ್ತು ಸೌತೆಕಾಯಿಲೆಲ್ಲ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಪದಾರ್ಥಗಳನ್ನ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನಿಮಗೆ ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಬೋದು, ಬೇಕಾದರೆ ಬೇರೆ ಬೀನ್ಸ್ ಕೂಡ ಹಾಕ್ಕೊಬೋದು, ಆಮೇಲೆ ಇದು ಎಲೆಕೋಸು ಕೂಡ ಸೇರಿಸ್ಕೊಬೋದು. ನಿಮ್ಗೆ ಯಾವುದು ತರಕಾರಿ ಮನೇಲಿ ಅವೈಲೇಬಲ್ ಇರುತ್ತೆ ಅಷ್ಟನ್ನು ಸೇರಿಸ್ಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ತೋರಿಸ್ತದೆ ನೋಡಿ. ಈ ಹದದಲ್ಲಿ ಬಂದಿದೆ. ಇಷ್ಟು ಬಂದರೆ ಸಾಕು. ನಾವು ಇದನ್ನು ಕೈಯಲ್ಲಿ ತಟ್ಟೋ ಥರ ಇರಬೇಕು. ತುಂಬ ತೆಳ್ಳಗೆಲ್ಲ ಮಾಡ್ಕೋಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಇವಾಗ ನೋಡಿ, ಒಂದು ರೊಟ್ಟಿ ತಟ್ಟೋ ಕವರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದ್ರ ಮೇಲೆ ಕೈಯಲ್ಲೇ ತಟ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು ಸ್ವಲ್ಪನೇ ತಗೊಳ್ಳೋಣ, ತುಂಬ ಜಾಸ್ತಿನೂ ಬೇಡ. ತುಂಬ ತೆಳ್ಳಗೆ ತಟ್ಕೋಬೋದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ತಟ್ಕೋಬೋದು ನಾವಿಲ್ಲಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಈ ಒಂದು ಇಡಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ತೊಗೊಂಡು ನಾನು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ತೀನಿ, ಸ್ವಲ್ಪ ಅಂಟತ್ತೆ ಹಾಗಾಗಿ. ಇವಾಗ ನೋಡಿ, ಎಣ್ಣೆ ಕೂಡ ಹಚ್ಕೊಂಡು ಇದನ್ನು ತಟ್ಕೊಳ್ಳೋಣ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು, ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ.
ಎಲ್ಲೂ ಅದು ಬಿಟ್ಕೊಳ್ಳೋದಿಲ್ಲ ಕೂಡ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ತಟ್ಕೋಬೇಕು, ನಿಧಾನವಾಗಿ ತಟ್ಕೊಳ್ಳೋಣ. ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಹಂಚು ಕೂಡ ಕಾಯ್ಕೋತಾ ಇದೆ. ಅಲ್ಲಿವರೆಗೂ ನಾನು ಇದನ್ನ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ನೀಟಾಗಿ ತಟ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ತಟ್ಕೋಬಹುದು, ಏನು ಮುರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿದ್ರಲ್ಲ, ಇನ್ನೂ ಅಗಲ ಬೇಕಾದ್ರೂ ತಟ್ಕೋಬಹುದು, ನಾನು ಸಾಕು, ತುಂಬ ತೆಳ್ಳು ಕೂಡ ತಟ್ಟಿದ್ದೀನಿ. ಇದನ್ನ ಹಂಚು ಕೂಡ ಬಿಸಿಗೆ ಇಟ್ಕೊಂಡಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಹಂಚು ಕೂಡ ಕಾದಿದೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ರೊಟ್ಟಿನ ಅದ್ರ ಮೇಲೆ ಹಾಕೊಳ್ಳೋಣ. ಹಾಕೊಂಡು ಕೈಯಲ್ಲಿ ಒಂದ್ಸಲ ಹಿಂಗೆ ಪ್ರೆಸ್ ಮಾಡೋಣ. ಅಷ್ಟೊತ್ತಿಗೆ ಅದು ಬಿಸಿ ಇರೋದ್ರಿಂದ ಹಂಚು ಸ್ವಲ್ಪ ಬೇಯ್ಕೊಬಿಡುತ್ತೆ, ಆವಾಗ ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ತೆಗೆದ್ರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ. ಇದಕ್ಕೆ ರವೆ ರೊಟ್ಟಿ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೋಡಿ, ಸ್ವಲ್ಪನೇ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿ ಆರೋಗ್ಯವಾದಂಥ ರವೆ ರೊಟ್ಟಿ ಮಾಡಿ ತೋರಿಸಿದ್ದೀನಿ. ಹೇಗಿದೆ ಅಂತ ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ ಆಗ್ಬೋದು, ಇಲ್ಲ ಸಂಜೆ ಮಕ್ಕಳು ಬಂದಾಗ ಸಿಂಪಲ್ ಆಗಿ ಮಾಡಿಕೊಡ್ಬೋದು, ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂತ. ಯಾವುದೇ ಕಾರಣಕ್ಕೂ 2 ಸಲ 3 ಸಲ ತಿರ್ವಾಕಕ್ಕೆಲ್ಲ ಹೋಗಬೇಡಿ, ಯಾಕೆಂದರೆ ರೊಟ್ಟಿ ರಫ್ ಆಗಿಬಿಡುತ್ತೆ. ಒಂದು ಸಲ ಹಿಂಗೆ ತಿರುವು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಒಂದೇ ಸಲ ಬೇಯಿಸ್ಕೋಬೇಕು, ಅದನ್ನು ತಿರುವಿ ಬೇಯಿಸೋಕ್ಕೆಲ್ಲ ಹೋಗಬಾರ್ದು. ನೋಡಿದ್ರಲ್ಲ, ಇದೇ ರೀತಿ ಉಳಿದೆಲ್ಲ ರೊಟ್ಟಿಗಳನ್ನು ಮಾಡಿಕೊಂಡು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಈ ರವೆ ರೊಟ್ಟಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿದ್ರಲ್ಲ, ರವೆ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಆರ್.ಡಿ. ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.